ಇವತ್ತೇನು ಹೆಣ್ಮಕ್ಳಿಗೆ ಇದುವರೆಗೂ ನಾವು ಕ್ರಿಕೆಟು ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಅಂತ ನೋಡ್ತಾ ಇದ್ವಿ. ಇವತ್ತು ಆದತ್ತು ಬೌಲಿಂಗ್ ಟೂರ್ನಿಮೆಂಟ್ ಆರ್ಗನೈಸ್ ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ತುಂಬ ಖುಷಿ ಆಯಿತು. ಹಾಗಾಗಿ ಬೌಲಿಂಗ್ ಒಂದು ಟೀಮ್ ತೊಗೊಳೋಣ. ಇವಾಗ ಕ್ರಿಕೆಟಲ್ಲಿ ತೊಗೊಂಡಿದ್ವಿ, ಬ್ಯಾಡ್ಮಿಂಟನ್ ತೊಗೊಂಡಿದ್ವಿ. ಆದತ್ತು ಬೌಲಿಂಗ್ ಮಾಡ್ತಾರೆ ಅಂತ ಹೇಳಿದಾಗ ಬೌಲಿಂಗ್ ಟೂರ್ನಿಮೆಂಟ್ ಅಂದಾಗ ಒಂದು ಟೀಮ್ ತೊಗೊಂಡು ಅವ್ರಿಗೂ ಸಪೋರ್ಟ್ ಮಾಡೋಣ ಅಂತೇಳಿ ಇಷ್ಟಪಟ್ಟು ಒಂದು ಟೀಮ್ ತೊಗೊಂಡಿದ್ದೀವಿ. ಹಂಗೆ ಅದೇ ರೀತಿ ಹೆಣ್ಮಕ್ಳ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ಹೆಣ್ಮಕ್ಳು ನೀವೇನು ಸ್ಯಾಂಡಲ್ವುಡ್ಡಿಂದ ಬಂದು ಇವತ್ತು ಬೌಲಿಂಗ್ ಟೂರ್ನಿಮೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ಕ್ರಿಕೆಟು ಬ್ಯಾಡ್ಮಿಂಟನ್ ಅಂತ ಬರ್ತಾಯಿದ್ವಿ ನೀವು. ಅದು ನೀವು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿ ನೀವು ಆಟ ಆಡಿದ್ದು ಹೊಸ ಥರದ ಗೇಮ್ ನಿಮಗೆ ಬೌಲಿಂಗು ಎಲ್ಲ ಚೆನ್ನಾಗಿ ಆಡಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ. ಓನರ್ಸ್ ನಾವು ಯಾವುದೇ ಟೀಮ್ ಗೆದ್ದು ಜೊತೆಗೆ ಎಲ್ಲರೂ ಒಂದೇ ಬೌಲಿಂಗ್ ಟೂರ್ನಿಮೆಂಟ್ನ ಎಕ್ಸಸ್ ಮಾಡೋಣ ಅಂತ ಹೇಳ್ತಾ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಥ್ಯಾಂಕ್ ಯು ಸೋ ಮಚ್ ಶರೀಫ್ ಸರ್. ಥ್ಯಾಂಕ್ ಯು. ಹಾಗೆ ಹ್ಯಾಪಿ ಹೆಲ್ದಿ ಹಾಸ್ಪಿಟಲ್ನ MD ಆಗಿರುವಂಥ ಹಾರ ಚಿಕ್ಕದಾಗಿ ಒಳ್ಳೇದಾಯ್ತು, ಹತ್ತತ್ರ ಸೇರಕ್ಕಾಯ್ತು. ಥ್ಯಾಂಕ್ ಯು ಸೋ ಮಚ್. ಯುನಿಸೆಫ್ ಎಲಿವೇಟ್ ಆಕಾಶ್ ಸರ್, ಒಂದು ನಿಮಿಷ ಅಲ್ಲೇ ಇರಬೇಕು ನೀವು. ನಿಮಗೆ ನಮ್ಮ ಅರವಿಂದ್ ಸರ್ ಆ್ಯಂಡ್ ಕುಶಾಲ್ ಸರ್ ದಯವಿಟ್ಟು ಅವ್ರಿಗೊಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ನಿಮ್ಮ ಕಡೆಯಿಂದ. ಪ್ಲೀಸ್ ವೆಲ್ಕಮ್. ಅರವಿಂದ್ ಸರ್ ತಾವು ಬರಬೇಕು. ಸೊ ಪ್ರೀತಿಯ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್. ಥ್ಯಾಂಕ್ ಯು. ತಮ್ಮ ಪಾತ್ರದ ಮೂಲಕ, ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂಥ ಆ ಹಾದಿಯಲ್ಲಿರುವಂಥ ಉದಯೋನ್ಮುಖ ಪ್ರತಿಭೆಗಳು ನಮ್ಮೊಂದಿಗಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಟೂರ್ನಮೆಂಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡಿ ಕನ್ನಡಿಗರ ಮನಸ್ಸನ್ನ ಗೆದ್ದ ಹಾಗೆ ಟೂರ್ನಮೆಂಟನ್ನು ಕೂಡ ವಿನ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್. ಸೊ ಒಂದೆರಡು ಮಾತುಗಳನ್ನ ಆಡ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಶುಭ ಸಂಜೆ. ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ, ತಡವಾಯಿತು ಸ್ವಲ್ಪ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಈ ಒಂದು ದೊಡ್ಡ ವೇದಿಕೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎಷ್ಟೊಂದು ಅದೇ ಆ್ಯಸ್ ನನ್ನ ಫ್ರೆಂಡ್ ಯಾರೋ ಹೇಳಿದರು, ಸಾರಿ ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಎಲ್ಲ ಥರದ ಕ್ರೀಡೆಗಳು ಬರ್ತಾ ಇದೆ. ಫಸ್ಟ್ ಟೈಮ್ ಬೌಲಿಂಗ್ ಕೂಡ ಕನ್ಸಿಡರ್ ಮಾಡಿ, ಇದೊಂದು ಇಟ್ಸ್ ಅ ಬ್ಯೂಟಿಫುಲ್ ಗೇಮ್, ಅದನ್ನು ಕೂಡ ಕನ್ಸಿಡರ್ ಮಾಡಿ ಒಂದು ಟೂರ್ನಮೆಂಟ್, ಒಂದು ಒಳ್ಳೆ ಕಾಸ್ಗೋಸ್ಕರ ಆಡ್ತಾ ಇದ್ದೀವಿ. ಸೊ ಸೀಸನ್ 1 ಅಂದರೆ ಫಸ್ಟ್ ಟೂರ್ನಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಚೆನ್ನಾಗಿ ಆಡೋಣ. ಆ್ಯಂಡ್ ಎಲ್ಲ ಟೀಮ್ ಓನರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಅದ್ಭುತವಾದ ಕಾಸಿಗೋಸ್ಕರ ನಾವು ಆಡ್ತಾ ಇದ್ದೀವಿ. ಇದರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಒಂದು ಚಿಕ್ಕ ಪ್ರಯತ್ನ ಪಡೋದಕ್ಕೆ, ಅದೊಂದು ಚಿಕ್ಕ ಅಡಿಲ್ ಸೇವೆ ಥರ ಒಂದೇನೋ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಟೀಮ್ ಓನರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ಏನೋ ಹೇಳೋಕ್ಕೋಗಿ ಏನೋ ಹೇಳೋದು ನಮಗೆ ಇದನ್ನು ಬರ್ತಾನೆ ಟೈಮ್ ಫೆಸ್ಟ್ ಆಗಿದೆ. ಎಸ್, ಟೂರ್ನಮೆಂಟ್ ಬಗ್ಗೆ ನಿಮ್ಮಲ್ಲಿ ಯಾರಾದ್ರೂ ಒಪಿನಿಯನ್ ಹೇಳೋದಿದ್ರೆ, ಆಲ್ರೆಡಿ ಒಂದಿಬ್ರು ಮಾತಾಡಿದ್ದೀರಾ, ಉಳಿದವರು ಆದಾತ್ ಮತ್ತೆ ಲಿಯಾ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಆದಾತ್ ಅವ್ರನ್ನ ಮಾಲ್ಡೀವ್ಸಲ್ಲಿ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಒಂದೇ ರೂಮಲ್ಲಿ ಇದ್ವಿ ಮಾಲ್ಡೀವ್ಸಲ್ಲಿ. ಸೊ ತುಂಬ ಹಾರ್ಡ್ ವರ್ಕ್, ಈವೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಮತ್ತು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಕ್ವೀನ್ಸ್ ಎಲ್ಲರಿಗೂ, ಆರ್ಟಿಸ್ಟ್ಗೂ ಎಲ್ಲ ಒಳ್ಳೆಯದಾಗಲಿ, ಸ್ಪಾನ್ಸರ್ಸ್ಗೆಲ್ಲ ಒಳ್ಳೆಯದಾಗಲಿ. ಈ ಥರ ತುಂಬ ದೊಡ್ಡ ದೊಡ್ಡ ಈವೆಂಟ್ಸ್ ನಡೆಯೋದ್ರಿಂದ ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ಕನೆಕ್ಟ್ ಆಗ್ತೀವಿ. ಬಿಸ್ನೆಸ್ಸಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗ್ತಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಆದಾತ್ ಅವ್ರಿಗೆ ಮತ್ತು ಲಿಯಾ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಈ ಈವೆಂಟಿಂದ. ಥ್ಯಾಂಕ್ ಯು. ದಯವಿಟ್ಟು ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಿದ್ದೀನಿ. ಇದುವರೆಗೆ ಮೆನ್ಸ್ಗೋಸ್ಕರ ಅವರು ಕ್ರಿಕೆಟ್ ಆ್ಯಂಡ್ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡಿದ್ರು ಆದತ್ ಸರ್. ಬಟ್ ಈಗ ಮಹಿಳೆಯರಿಗೋಸ್ಕರ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟನ್ನು 2025 ಅಲ್ಲಿ ಮೊದಲ ವರ್ಷದಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಮಹಿಳೆಯರಿಗಾಗಿ ಒಂದು ಅವಾರ್ಡ್ ಫಂಕ್ಷನ್ ಅನ್ನು ಅವರು ಪ್ರತಿ ವರ್ಷ ಆರ್ಗನೈಸ್ ಮಾಡಿ ಮಹಿಳೆಯರ ಸಾಧನೆಗೆ ತಕ್ಕದಾದಂತಹ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಆಲ್ ಆಫ್ ಯು. ಬೌಲಿಂಗ್ ಟೂರ್ನಮೆಂಟ್ 2025 ಲೋಗೋವನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ. ಎಸ್, ಮೀಡಿಯಾದವರಿಗೆ ಒಂದ್ಸತಿ ಶೋ ಮಾಡಿ. ಎಸ್, ಒಂದು ಜೋರಾದ ಚಪ್ಪಾಳೆಗಳು ಬರಲಿ. ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ. ಈಗ ಲೋಗೋವನ್ನ ನಾವೊಂದು ಪ್ಲೇ ಮಾಡಿ ಅವಾಗ ಮಾಡ್ತಾನೆ ಇರ್ತಾರೆ. CKL ಅಂತ ಹಿಡಿದು ನಾನು ನೋಡ್ತಾನೆ ಇದ್ದೀನಿ. ಎಲ್ಲ ಕಾರ್ಯಕ್ರಮಗಳು ಸಮಾಜ ಸೇವೆ ಮಾಡ್ತಾನೆ ಬಂದಿದ್ದಾರೆ. ಅವರಿಂದ ನಮ್ಗೆ ಸನ್ಮಾನ ಅಂದರೆ ಈ ಫ್ರೆಂಡ್ಲಿ ಬಂದಿದ್ದೀವಿ, ಸನ್ಮಾನ ಏನು ಬೇಕಾಗಿಲ್ಲ ಅನಿಸ್ತದೆ. ಇಷ್ಟೊಂದು ಪ್ರೀತಿ ಅಭಿಮಾನವನ್ನ ಇಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಗೌರವ ಕಾಣಿಕೆ ನಿಮಗೆ. ಸನ್ಮಾನದ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ಪ್ರೀತಿ ಸ್ನೇಹದಿಂದ ನೀಡ್ತಿರುವಂತಹ ಗೌರವ ಸಮರ್ಪಣೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ಕರ್ನಾಟಕ ಫಿಲ್ಮ್ ಉಪೇಂದ್ರ ಕುತ್ಕೊಳ್ಳಿ, ಓಡಾಡ್ಬೇಡಿ, ಕಂಟೆಂಟ್ ಮಿಸ್ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೋರ್ತೀನಿ. ಸ್ವಲ್ಪ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ತಗಲಾಕೊಂಡು ಸ್ವಲ್ಪ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಟೂರ್ನಮೆಂಟ್ಗೆ ಆದತ್ ಅವ್ರು ಬಂದು ನನ್ನನ್ನು ಕನ್ಸಲ್ಟ್ ಮಾಡಿದಾಗ I said I'll be a part of this tournament, and I'm really happy to be a part of this tournament. In the industry, I think sporting has become more than acting. So let's continue to focus on the game, which gives us a lot of energy among every individual who's a part of the sport.
thank you so much for making me a part of this, and good luck to every team and all the players out there. Thank you so much. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಅಲ್ಲೇ ಇರಬೇಕು ಸರ್, ನಿಮ್ಮ ಗೌರವ ಸಮರ್ಪಣೆ ಇದೆ. ಇದಕ್ಕೋಸ್ಕರ ಶ್ರೀಯುತ CK ಮೌಲಾ ಶರೀಫ್ ಅವರು, ಹಿಂದೂಸ್ತಾನ್ ಗೋಲ್ಡ್ನ ಓನರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಆರ್ಗನೈಸರ್ಸ್ ಆ್ಯಂಡ್ ಕೋ ಆರ್ಗನೈಸರ್ ಆಗಿರುವಂತಹ ಆದತ್ ಸರ್ ಆ್ಯಂಡ್ ರಿಯಾ ಮ್ಯಾಮ್, ಪ್ಲೀಸ್ ಜಾಯ್ನ್. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ನಿಜವಾಗ್ಲೂ ನಿಮ್ಮ ಬಗ್ಗೆ ಹೇಳಿದ ಹೊಗಳಿಕೆ ಅಲ್ಲ, ಅದು ಉತ್ಪ್ರೇಕ್ಷೆಯ ಮಾತಲ್ಲ. ನಿಮ್ಮ ಸಪೋರ್ಟ್ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ನಮ್ಮ ಥ್ಯಾಂಕ್ ಯು ಸೋ ಮಚ್ ಕುಶಲ್ ಸರ್. ಶ್ರೀಯುತ ಸುಕೇಶ್ ಕೋಣಂದೂರು ಅವರು, ಹೆಸರಲ್ಲೇ ಇದೆ ಕೋಣಂದೂರು, ಮಲೆನಾಡಿನ ಭಾಗದವರು. ಆದರೆ ಸ್ಪೋರ್ಟ್ಸ್ ಅಂತ ವಿಷಯಕ್ಕೆ ಬಂದರೆ ಅಲ್ಲಿ ಯಾವುದೇ ಗಡಿ ಭಾಗದ ಎಲ್ಲೇ ಮೇರೆಗಳು ಯಾರಿಗೂ ಇರೋದಿಲ್ಲ. ಸೊ ಅವೆಲ್ಲವನ್ನ ಮೀರಿ ನಮ್ಮ ಟೂರ್ನಮೆಂಟ್ಗೆ ಟೀಮ್ ಓನರ್ ಆಗಿರೋದಕ್ಕೆ ಧನ್ಯವಾದಗಳು. ಈ ಸಪೋರ್ಟ್ ಯಾವುದು ಕೂಡ ಹೇಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಟ್ರಿಪಲ್ ಸ್ಟಾರ್ಸ್ ಟೀಮ್ನ ಮಾಲೀಕರಾಗಿರುವಂತಹ ಸುನಿಲ್ ಕುಮಾರ್, ಹಾಗೆ ಕೋ ಓನರ್ ವಹೀದ್ ಮಡಿಕೇರಿ ಅವರು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.